ನೀವಿಷ್ಟು ದುಬಾರಿ ದೊಡ್ಡ ಅಂಗಡಿಗೆ ಯಾಕೆ ಬಂದ್ರಿ? ಅದು ನಾವು ಇಲ್ಲೇ ಹೊರಗಡೆ ಹೋಗ್ತಾ ಇದ್ವಿ. ಮಾವನಿಗೆ ಇದನ್ನ ನೋಡಕ್ಕೆ ಇಷ್ಟ ಆಯ್ತು, ಅದಕ್ಕೆ ಒಳಗಡೆ ಬಂದ್ವಿ ಅಷ್ಟೇ. ಮತ್ತೆ ಆಸ್ ಯೂಶುವಲ್ ನೀನ್ ಈ ಕೆಲ್ಸ ಸಹ ಸರಿಯಾಗಿ ಮಾಡ್ಲಿಲ್ಲ. ಇವ್ರಿಗೆ ಸ್ಟ್ಯಾಚು ನೋಡ್ಬೇಕು ಅಂತ ಅಷ್ಟ್ ಮನ್ಸಾಗಿದ್ರೆ ನೀನ್ ಅವ್ರನ್ನ ಸಂಭಾಳಿಸ್ಬೋದಿತ್ತಲ್ವಾ? ಆದ್ರೆ ಅತ್ತೆ, ನಾನೇನ್ ಮಾಡ್ಲಿ? ನಾನು ಮಾವನಿಗೆ ಹೇಳ್ದೆ, ಆದ್ರೆ ನೀನ್ ಯಾವಾಗ ಅವ್ರ ಮಾತನ್ ಕೇಳೋದಕ್ಕೆ ಆರಂಭಿಸ್ದೆ? ಅಷ್ಟು ಒಳ್ಳೆಯವನಾದ? ಅಮ್ಮ, ಇದೆಲ್ಲ ನಾವ್ ಆಮೇಲೆ ಮಾತಾಡ್ಬೋದಲ್ವಾ? ಏನ್ ಇಂಪಾರ್ಟೆಂಟ್ ಇದೆಯೋ ಅದ್ರ ಬಗ್ಗೆ ಯೋಚನೆ ಮಾಡೋಣ. 30 ಲಕ್ಷ ಎಲ್ಲಿಂದ ತರೋದು? ನಮ್ಮ ಮನೆ ಬರಹ ಸರಿಯಾಗಿಲ್ಲ. ಅಲ್ಲಿ ಅತ್ತೆ ನಮಗ ಆಸ್ತಿ ಕೊಡಲ್ಲ, ಮತ್ತೆ ಮಾವ ಇವನ್ನ ನಮ್ ತಲೆ ಕಟ್ಟಿದ್ರು. ಅಮ್ಮ, ಏನಮ್ಮ ಇವಾಗಿದಕ್ಕೆ ಹಣ ಕೊಡೋದಕ್ಕೆ ನನ್ ಮನೆ ಮತ್ತೆ ಕಾರನ್ ಮಾರ್ಬೇಕಾ? ಅಷ್ಟೊಂದ್ ಹಣ ಎಲ್ಲಿಂದ ತರೋದು? ಎಲ್ಲರೂ ಈ ಸಮಸ್ಯೆಯನ್ನ ಹೇಗೆ ಬಗೆಹರಿಸುವುದು ಅಂತ ಯೋಚನೆ ಮಾಡ್ತಿದ್ರು. ಸಮಯ ಆಗ್ತಿತ್ತು. ಇನ್ನೊಂದ್ ಕಡೆ ಮ್ಯಾನೇಜರ್ಗೆ ಇವರು ಹಣ ಕೊಡ್ತಾರೆ ಎಂಬ ನಂಬಿಕೆ ಇರಲಿಲ್ಲ. ಅವನು ಪೊಲೀಸ್ ಕಮಿಷನರ್ಗೆ ಫೋನ್ ಮಾಡಿ ಈ ವಿಷಯವನ್ನ ತಿಳಿಸಿದ ಮತ್ತು ಅವನು ಕೊಟ್ಟ ಸಮಯ ಆಗ್ಲಿ ಅಂತ ಕಾಯ್ತಾ ಇದ್ದ.